ಫ್ರೆಂಡ್ಸ್, ವೆಲ್ಕಮ್ ಟು ಗಮನಲೋಕ. ಸ್ನೇಹಿತರೆ, ಎಷ್ಟೇ ಕಷ್ಟ ಬರಲಿ, ಯಾರು ಎಷ್ಟೇ ಕೇಳ್ಕೊಳ್ಳಿ, ಈ ವಸ್ತುಗಳನ್ನು ಮಾತ್ರ ನಿಮ್ಮ ಕೈನಿಂದ ಯಾರಿಗೂ ಕೊಡಬೇಡಿ. ಹಾಗೆ ಯಾರಿಂದಲೂ ಸಹ ಈ ವಸ್ತುಗಳನ್ನು ಪಡಿಬೇಡಿ. ಅದು ದಾನದ ರೂಪದಲ್ಲೇ ಆಗಲಿ, ಬೇರೆ ಯಾವುದೇ ರೂಪದಲ್ಲೇ ಆಗಲಿ, ಪಡೆಯಬಾರದ ಅಥವಾ ಕೊಡಬಾರದ ವಸ್ತುಗಳು ಯಾವುವು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದೂ ಶಾಸ್ತ್ರ ಸಂಪ್ರದಾಯದಲ್ಲಿ ದಾನಗಳಿಗೆ ವಿಶೇಷ ಮಹತ್ವವಿದೆ. ಕೆಲವು ವಸ್ತುಗಳನ್ನು ಪುಣ್ಯ ಸಂಪಾದನೆಗಾಗಿ ದಾನವಾಗಿ ನೀಡ್ತಾರೆ. ಪ್ರೀತಿ ಪಾತ್ರರಿಗೆ ಖುಷಿಗೋಸ್ಕರ ಉಡುಗೊರೆ ರೂಪದಲ್ಲಿ ನಾವು ಕೊಡ್ತೇವೆ. ಆದರೆ ಈ ವಸ್ತುಗಳನ್ನು ಮಾತ್ರ ಯಾವುದೇ ರೂಪದಲ್ಲಿ ಕೊಡಬಾರದೆಂದು ಶಾಸ್ತ್ರಗಳು ಹೇಳ್ತಾವೆ. ಒಂದು ವಸ್ತ್ರದಾನ ಮಾಡಿದರೆ ಜನ್ಮ ಜನ್ಮದಲ್ಲೂ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಆದರೆ ನೀವು ದಾನ ಮಾಡುವ ವಸ್ತುವು ಕೊಟ್ಟ ವ್ಯಕ್ತಿಯ ಉಪಯೋಗಕ್ಕೆ ಬರಬೇಕು. ಕೊಟ್ಟರೆ ಹೊಸ ವಸ್ತ್ರವನ್ನೇ ದಾನವಾಗಿ ನೀಡಬೇಕು. ನೀವು ಧರಿಸಿದ, ಬಳಸಿದ, ಹರಿದು ಹೋದ, ಧರಿಸಲು ಯೋಗ್ಯವಿಲ್ಲದ ಬಟ್ಟೆಯನ್ನು ಎಂದಿಗೂ ಯಾರಿಗೂ ದಾನದ ರೂಪದಲ್ಲಿ ಅಥವಾ ಬೇರೆ ರೂಪದಲ್ಲಿ ನೀಡಬಾರದು. ಇದರಿಂದ ಬಟ್ಟೆ ಕೊಟ್ಟ ನಿಮಗೂ ಅವರಿಗೂ ದಾರಿದ್ರ್ಯ ಹೆಚ್ಚಾಗುತ್ತದೆ. ಸ್ವಲ್ಪ ಹರಿದು ಹೋದ ಬಟ್ಟೆಗಳಾದರೆ ಅವರಿಗೆ ಮೊದಲೇ ಈ ಬಟ್ಟೆ ಈ ರೀತಿ ಇದೆ, ಬಳಸ್ತೀರಾ ಎಂದು ಅವರು ಒಪ್ಪಿದರೆ ಮಾತ್ರ ಕೊಡಬೇಕು. ಆಗ ಯಾವುದೇ ರೀತಿಯ ದೋಷ ಉಂಟಾಗುವುದಿಲ್ಲ. ಬಳಸಿದ, ಅರಿದು ಹೋದ ಬಟ್ಟೆಯನ್ನ ಎಸೆದರೂ ಪರವಾಗಿಲ್ಲ, ಆದರೆ ಯಾರಿಗೂ ನೀಡಬಾರದು. ಕಷ್ಟಗಳನ್ನ ಕೈ ಬೀಸಿ ಕರೆದಂತೆ ಕಷ್ಟಗಳು ಹೆಚ್ಚಾಗ್ತವೆ. ಪೊರಕೆಯನ್ನ ದುಡ್ಡು ಕೊಟ್ಟು ಖರೀದಿ ಮಾಡಬೇಕು. ಯಾರಿಗಾದ್ರೂ ಕೊಟ್ಟರೆ ಹಣ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಪೊರಕೆಯನ್ನ ದಾನವಾಗಿ ನೀಡಬಾರದು. ಮಹಾಲಕ್ಷ್ಮಿ ಸ್ವರೂಪವಾದ ಪೊರಕೆಯನ್ನ ಯಾರಿಗಾದರೂ ದಾನವಾಗಿ ನೀಡಿದ್ರೆ ಲಕ್ಷ್ಮಿ ಕೋಪಕ್ಕೆ ಗುರಿಯಾಗ್ತೀರಾ. ನಿಮ್ಮ ಅದೃಷ್ಟ ಬೇರೆಯವರ ಪಾಲಾಗುತ್ತದೆ. ಕುಂಕುಮವನ್ನ ದಾನ ಮಾಡೋದ್ರಿಂದ ಪತಿಗೆ ಆಯಸ್ಸು ಅಥವಾ ಉನ್ನತ ಪದವಿ ಪ್ರಾಪ್ತಿಯಾಗುತ್ತದೆ. ಆಗಾಗ ಪತಿಗೆ ಆರೋಗ್ಯ ಸರಿಯಿಲ್ಲ ಎಂದಾಗ, ಗಂಡನಿಗೆ ಯಶಸ್ಸು ಕಡಿಮೆಯಾದಾಗ ಕುಂಕುಮ ದಾನವನ್ನ ಮರೆಯದೆ ಮಾಡಿ. ಕೇವಲ ಕುಂಕುಮ ಒಂದನ್ನೇ ದಾನವಾಗಿ ನೀಡಬಾರದು. ಅರಿಶಿಣ, ಕುಂಕುಮ ಹಾಗೂ ತಾಂಬೂಲವನ್ನ ದಕ್ಷಿಣ ಸಮೇತ ನೀಡಿ. ನವಧಾನ್ಯವನ್ನ ಯಾರಿಗಾದರೂ ದಾನ ಮಾಡೋದ್ರಿಂದ ಮೃತ್ಯು, ಅಪಘಾತ, ಅಪಾಯದಿಂದ ಪಾರಾಗಬಹುದು. ಭಯ ಭೀತಿಯಿಂದ ವಾಹನ ಚಲಾವಣೆ ಮಾಡುವವರಿಗೆ ಮೃತ್ಯು ಭಯವಿದ್ದರೆ ನವಧಾನ್ಯಗಳನ್ನ ಮರೆಯದೆ ದಾನ ಮಾಡಿ. ಉಪ್ಪು ಹಾಗೂ ಎಣ್ಣೆಯನ್ನ ದಾನ ಮಾಡೋದು ತುಂಬಾ ಒಳ್ಳೆಯದು. ಎಳ್ಳೆಣ್ಣೆಯನ್ನ ದಾನ ಮಾಡಿದರೆ ಗ್ರಹ ದೋಷಗಳು ದೂರವಾಗ್ತವೆ. ಆದರೆ ಎಲ್ಲರೂ ಉಪ್ಪು ಎಣ್ಣೆಯನ್ನ ದಾನವಾಗಿ ಪಡೆಯುವುದಿಲ್ಲ. ಆದ ಕಾರಣ ದೇವಾಲಯಗಳಲ್ಲಿ ಅನ್ನದಾನ ಮಾಡುವ ಸಮಯದಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಕೊಡಬಹುದು. ಯಾರಿಗಾದರೂ ಮಾಟ ಮಂತ್ರ ಮಾಡಿಸಿದ್ರೆ, ಗಂಡ ಹೆಂಡತಿ ನಡುವೆ ಮನಸ್ತಾಪ ಹೆಚ್ಚಾಗಿದ್ರೆ, ಸಾಲದ ಸಮಸ್ಯೆಗಳಿಂದ ಹೊರಬರಲು ಕೇಸರಿ ಅಥವಾ ಸಿಂಧೂರವನ್ನ ಯಾರಿಗಾದರೂ ದಾನವಾಗಿ ನೀಡಬಹುದು. ಇದರಿಂದ ಮಾಂತ್ರಿಕ ದೋಷಗಳು ನಿವಾರಣೆಯಾಗ್ತವೆ. ನಿತ್ಯ ದಾರಿದ್ರ್ಯದ ಹಣ ಸಮಸ್ಯೆ ಇದ್ದರೆ ಬೆಲ್ಲದ ದಾನ ಮಾಡಬೇಕು. ಏಕೆಂದರೆ ಬೆಲ್ಲದಲ್ಲಿ ಬ್ರಹ್ಮದೇವರು, ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಗಣಪತಿ ದೇವರುಗಳ ಸಾನ್ನಿಧ್ಯ ಇರುತ್ತದೆ. ದಾನ ಮಾಡುವ ಯಾವುದೇ ವಸ್ತುಗಳು ನಿಮ್ಮ ವಸ್ತುಗಳಾಗಿರಬೇಕು. ಬೇರೆಯವರು ನಿಮಗೆ ನೀಡಿದ ವಸ್ತುಗಳನ್ನು ದಾನದ ರೂಪದಲ್ಲಿ ಎಂದಿಗೂ ಬೇರೆಯವರಿಗೆ ನೀಡಬಾರದು. ದಾನ ಮಾಡಿದ ಮೇಲೆ ಎಂದಿಗೂ ಮಾಡಿದ ದಾನದ ಬಗ್ಗೆ ಯೋಚಿಸಬಾರದು. ಅಯ್ಯೋ, ದಾನ ಮಾಡಿಬಿಟ್ಟೆಂದು ಕೊರಗಬಾರದು, ಪಶ್ಚಾತ್ತಾಪ ಪಡಬಾರದು. ಯಾವಾಗಲೂ ಶ್ರದ್ಧೆಯಿಂದಲೇ ದಾನ ಮಾಡಬೇಕು. ದಾನವನ್ನು ನಿಮ್ಮಿಂದ ಸ್ವೀಕರಿಸಿದ ವ್ಯಕ್ತಿಗೆ ನಿಂದನೆ ಮಾಡಿ ಧಿಕ್ಕಾರ ಹಾಕಿ ನೀಡಿದ ದಾನ ಪೈಶಾಚಿಕ ದಾನ ಎನಿಸಿಕೊಳ್ಳುತ್ತದೆ. ಮಾಡಿದ ದಾನದ ಫಲ ಎಂದಿಗೂ ಪ್ರಾಪ್ತಿಯಾಗೋದಿಲ್ಲ. ದುಡಿದ ಹಣ ಕೈನಲ್ಲಿ ನಿಲ್ಲೋದಿಲ್ಲ. ಹಣ ನೀರಿನಂತೆ ಹೆಚ್ಚಾಗಿ ಖರ್ಚಾಗುತ್ತಿದೆಯೇ? ಅವರು ವೀಳ್ಯದೆಲೆಯನ್ನು ದಕ್ಷಿಣ ಸಮೇತ ಆಗಾಗ ದಾನವಾಗಿ ನೀಡುತ್ತಾ ಬಂದರೆ ಹಣದ ಸಮಸ್ಯೆ ದೂರವಾಗಿ ಹಣ ಕೈಯಲ್ಲಿ ನಿಲ್ಲುತ್ತೆ. ದಾನ ಅಂದರೆ ಕುಂಬಳಕಾಯಿಯನ್ನು
ದಾನವಾಗಿ ನೀಡಿದ್ರೆ ಯಾರಾದರೂ ಮಾಟ ಮಂತ್ರ ಬಾಣಮತಿ ಪ್ರಯೋಗ ನಡೆಸಿದ್ರೆ ಕಳೆದು ಹೋಗುತ್ತದೆ. ಮಲಗಿದ್ದಾಗ ಯಾರೋ ಓಡಾಡಿದ ಹಾಗೆ, ಕತ್ತು ಹಿಸುಕಿದ ಹಾಗೆ, ಆದರೆ ಯಾವುದಾದರೂ ನೇಳನ್ನ ನೋಡಿ ಭಯಗೊಂಡ್ರೆ ಕುಷ್ಮಂಡ ದಾನವನ್ನ ಮಾಡಬೇಕು. ಸರಿಯಾಗಿ ಊಟ ತಿಂಡಿ ಸೇರೋದಿಲ್ಲ, ಊಟವೆಂದರೆ ವಾಕರಿಕೆ ಬರುತ್ತದೆ. ಹಸುವಾಗುತ್ತಿಲ್ಲ ಅಂದರೆ ರಾಗಿ, ಗೋಧಿ, ಭತ್ತ, ಹೆಸರು ಕಾಳು ಹೀಗೆ ಯಾವುದಾದರೊಂದನ್ನ 1 kgಯಷ್ಟು ದಾನವಾಗಿ ನೀಡಬೇಕು. ಇದರಿಂದ ಮೇಲೆ ತಿಳಿಸಿದ ಸಮಸ್ಯೆ ದೂರವಾಗುತ್ತೆ. ಹೆಂಗಸರ ತಿಂಗಳ ಸಮಸ್ಯೆಗಳು ಇದ್ದರೆ ತೊಗರಿ ಬೇಳೆಯನ್ನ ದಾನವಾಗಿ ನೀಡಬೇಕು. ತೊಗರಿ ಬೇಳೆ ದಾನದಿಂದ ವಂಶಗಳ ಜೊತೆಗೆ ಬಂದ ಕುಜದೋಷ, ಸಾಮಾನ್ಯ ಕುಜದೋಷಗಳೆಲ್ಲವೂ ದೂರವಾಗುತ್ತದೆ. ರಕ್ತದೊತ್ತಡ, ಬಿಪಿ, ಕುಜದೋಷಗಳು ಕೂಡ ಇದರಿಂದ ದೂರವಾಗುತ್ತದೆ. ತಿನ್ನಲು ಯೋಗ್ಯವಿಲ್ಲದ ಆಹಾರ ಪದಾರ್ಥಗಳನ್ನ ಯಾರಿಗೂ ನಿಮ್ಮಿಂದ ಕೈನಿಂದ ನೀಡಬಾರದು. ಒಬ್ಬರಿಗೆ ತಿನ್ನಲು ಏನಾದರೂ ದಾನದ ರೂಪದಲ್ಲಿ ನೀಡುತ್ತಿದ್ದೇವೆ ಅಂದರೆ ಅದು ತಿನ್ನಲು ಯೋಗ್ಯವಾದ ಪದಾರ್ಥವಾಗಿರಬೇಕು. ಹಳಸಿ ಹೋದ ಅನ್ನ, ಕೆಟ್ಟು ಹೋದ ಆಹಾರವನ್ನ ಎಂದಿಗೂ ದಾನ ಮಾಡಬಾರದು. ಕಬ್ಬಿಣದ ವಸ್ತುಗಳು, ಗಾಜಿನ ವಸ್ತುಗಳು, ಪಿಂಗಾಣಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನವಾಗಿ ನೀಡುವ ಶುಭ ಫಲಗಳನ್ನು ನೀಡೋದಿಲ್ಲ ಎಂದು ಶಾಸ್ತ್ರಗಳು ಹೇಳ್ತಾವೆ. ಚೂಪಾದ ವಸ್ತುಗಳನ್ನ, ಗಡಿಯಾರ ಅಥವಾ ಕೈ ಗಡಿಯಾರವನ್ನ, ಸುಗಂಧ ದ್ರವ್ಯಗಳನ್ನ ದಾನದ ರೂಪದಲ್ಲಿ ಅಥವಾ ಉಡುಗೊರೆಯ ರೂಪದಲ್ಲಿ ಎಂದಿಗೂ ನೀಡಬಾರದೆಂದು ಹೇಳಲಾಗುತ್ತದೆ. ಇದರಿಂದ ನಿಮ್ಮ ಒಳ್ಳೆಯ ಸಮಯ, ಅದೃಷ್ಟ ದಾನ ಪಡೆದವರ ಪಾಲಾಗುತ್ತದೆ ಎಂಬ ನಂಬಿಕೆ ಇದೆ. ಕನ್ನಡಿಗೆ ಸಂಸ್ಕೃತದಲ್ಲಿ ದರ್ಪಣ ಎಂತಾರೆ. ಇದನ್ನ ಯಾರು ಪ್ರತಿದಿನ ನೋಡ್ತಾರೋ ಅವರಿಗೆ ಅಪಮೃತ್ಯು ಬರೋದಿಲ್ಲ. ಕನ್ನಡಿ ದಾನ ಮಾಡೋದ್ರಿಂದ ಚರ್ಮ ವ್ಯಾಧಿ ಬರೋದಿಲ್ಲ. ದೇವರಿಗೆ, ದೇವಾಲಯಗಳಿಗೆ ದರ್ಪಣ ಸೇವೆ ಮಾಡಿಸಿದ್ರೆ ನಿಮ್ಮ ಸಮಸ್ತ ಪಾಪಗಳು ನಿವಾರಣೆಯಾಗುತ್ತದೆ. ದೇವಾಲಯಗಳಿಗೆ ಕನ್ನಡಿಯನ್ನ ನೀಡಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.